ನನ್ ಹೆಸ್ರು ಪಲ್ಲವಿ. ನನ್ ವಯಸ್ಸು 25 ವರ್ಷ. ನಾನೊಬ್ಬ ವಿಧವೆ. ಇವತ್ತು ನನ್ ಜೀವನದ ಒಂದು ರಹಸ್ಯ ನಿಮ್ ಜೊತೆ ಹೇಳ್ಕೊಳ್ತಿದ್ದೀನಿ. ನನ್ಗೆ ಮದುವೆಯಾಗಿ 2 ವರ್ಷ ಆಗಿದೆ. ಆದ್ರೆ ಮದುವೆಯಾಗಿ ಕೇವಲ 6 ತಿಂಗಳಲ್ಲೇ ನನ್ ಗಂಡ ತೀರ್ಕೊಂಡ. ನನ್ಗೆ ಇಬ್ರು ಅಣ್ಣಂದಿರು. 2 ವರ್ಷಗಳ ಹಿಂದೆ ನನ್ ಅಣ್ಣಂದಿರು ನನ್ ಮದುವೆಯನ್ನು ತುಂಬಾ ಚೆನ್ನಾಗ್ ಮಾಡ್ಕೊಟ್ಟಿದ್ರು. ನನ್ ಮದುವೆ ಏನೋ ಚೆನ್ನಾಗೇ ಮಾಡ್ಕೊಟ್ಟಿದ್ರು. ಆದ್ರೆ ಆ ಮೊದಲ್ ರಾತ್ರಿಯಲ್ಲೇ ನನ್ ಕೈಯನ್ನು ಬಳಸ್ಬೇಕಾದ ಪರಿಸ್ಥಿತಿ ಬಂದಾಗ್ಲೇ ನಾನ್ ಮೋಸ ಹೋಗಿದ್ದು ಗೊತ್ತಾಗ್ಬಿಡ್ತು. ನನ್ ಗಂಡ ಪ್ರಕಾಶ್ ನೋಡಕ್ಕೆ ಚೆನ್ನಾಗೇನೋ ಇದ್ದ. ಮೊದಲ್ ರಾತ್ರಿಯಲ್ಲಿ ಕುಡ್ದು ಬಂದು ನನ್ ಜೊತೆ ಒಂದು ಮಾತನ್ನೂ ಆಡದೆ ಕುಡಿದ ನಶೆಯಲ್ಲಿ ಕೇವಲ ಅವನ ಆಸೆ ತೀರ್ಸ್ಕೊಳ್ಳಲು ಪ್ರಯತ್ನಿಸ್ತಿದ್ದ. ಒರಟಾಗಿ ಆಡುತ್ತಾ ನನ್ನನ್ನು ನೋಡಿ ಅವನ ಕಣ್ಣುಗಳು ಹಿಗ್ಗಿದವು. ಹಿಗ್ಗದೇ ಇನ್ನೇನು, ನನ್ ಮೈಮಾಟ ಇರೋದೇ ಹಾಗೆ. ನನ್ ಸೌಂದರ್ಯವನ್ನು ಯಾರೇ ನೋಡಿದ್ರೂ ಅವರ ಕಣ್ಣು ಕುಕ್ಕುವಂಥದ್ದು. ಬಿಳಿ ಬಣ್ಣದ ಮೈಕಟ್ಟಿಗೆ ಆ ದೇವ್ರ ಕೃಪೆಯಿಂದ ಎಲ್ಲ ಚೆನ್ನಾಗೇ ಉಬ್ಬು ತಗ್ಗುಗಳನ್ನ ಕೊಟ್ಟಿದ್ದ. ನನ್ ಮಾವಿನ ಹಣ್ಣುಗಳು, ನನ್ನ ಕುಂಬಳಾಯಿ ಎಲ್ಲವೂ ಚೆನ್ನಾಗೇ ಇತ್ತು. ರೋಡಿನಲ್ಲಿ ಹೋಗ್ತಿದ್ರೆ ಬಹಳ ಜನ ನನ್ನನ್ನು ನೋಡ್ತಿದ್ರು. ಈ ಥರ ಇದ್ದ ನಾನು ನನ್ ಗಂಡನ ಮುಂದೆ ಇದ್ದೆ. ನನ್ ಗಂಡನೂ ಯಪ್ಪಾ ದೇವ್ರೇ, ಯಾವತ್ತೂ ಯಾರನ್ನೂ ನೋಡದೇ ಇರೋ ಥರ ನನ್ನನ್ನು ಕಂಡು ಖುಷಿಯಿಂದ ಕುಣಿದಾಡಿಬಿಟ್ಟ. ಅವನು ತಕ್ಷಣ 1 ನಿಮಿಷ ಕೂಡ ವೇಸ್ಟ್ ಮಾಡದೆ ಜಿಗಿದು ಮಾವಿನ ಹಣ್ಣು ಮುಟ್ಟಿ ಪಚಡಿ ಮಾಡ್ಬಿಟ್ಟ. ಆ ಮಾವಿನ ಹಣ್ಣು ಮೇಲೆ ತನ್ನ ಹಲ್ಲುಗಳಲ್ಲಿ ಕಚ್ಚಿ ಕವರಿದ. ಅವನಿದ್ದ ಜೋಶಲ್ಲಿ ಈ ರಾತ್ರಿ ಸರಿಯಾಗಿರುತ್ತೆ ಅಂತ ಅಂದುಕೊಂಡಿ ಖುಷಿಪಟ್ಟೆ. ಅಲ್ಲೇ ಕೆಳಗಿದ್ದ ಕಮಲದಲ್ಲಿ ತನ್ನ ಕೈಯಿಂದ ಮುಟ್ಟುತ್ತಾ ನಿಧಾನಕ್ಕೆ ಹೂವನ್ನು ಬಿಡಿಸಲು ಶುರು ಮಾಡಿದ ತಕ್ಷಣ ಅದನ್ನು ಕಂಡ ನನಗೆ ಎಲ್ಲಿಂದಲೋ ಒಂದು ರೀತಿಯ ಖುಷಿ. ಅದನ್ನು ವರ್ಣಿಸಲಾಗೋದಿಲ್ಲ. ಆ ಖುಷಿಯಲ್ಲೂ ಒಂದು ರೀತಿಯ ನೋವು. ಕಿರುಚಲೂ ಆಗದೆ ಹಾಗೆ ಸುಮ್ಮನೆ ಬಾಯಿ ಮುಚ್ಕೊಂಡೆ. ಆದ್ರೂ ಆ ಖುಷಿ ಮತ್ತು ನೋವು ಸೇರಿ ನನ್ನ ಕಣ್ಣಿಂದ ಕಣ್ಣೀರ್ ಬಂತು. ಸೌತೆಕಾಯನ್ನು ಕಮಲದ ಮೇಲೆ ಇಡ್ತಿದ್ದಂತೆ ನೋವೆಲ್ಲ ಮಾಯವಾಗಿ ಖುಷಿ ಪಡ್ತಾ ಇದ್ದೆ. ಆದ್ರೆ ಕೇವಲ 5 ನಿಮಿಷಕ್ಕೆ ತೆಗೆದು ನೀರನ್ನು ಚೆಲ್ಬಿಟ್ಟ. ನಾನಿನ್ನೂ ರೆಡಿಯಾಗಿರ್ಲೇ ಇಲ್ಲ. ಆದ್ರೆ ಅವನಾಗ್ಲೇ ಮಲ್ಕೊಂಡ್ಬಿಟ್ಟಿದಾನೆ. ಇದೇ ಬೇಜಾರಿನಲ್ಲೇ ಅವತ್ತಿನ ರಾತ್ರಿ ಕಳೆದೆ. ಮತ್ತೆ ಇದೇ ಛಾಳಿ ಪ್ರತಿದಿನ ಮುಂದುವರಿತು. ಈಗ ನನಗೆ ನನ್ ಗಂಡ ಪ್ರಕಾಶನ ಬಗ್ಗೆ ಎಲ್ಲಾನೂ ತಿಳಿಯುತ್ತಾ ಹೋಯಿತು. ಅವನು ಆ ರೀತಿ ಅಂತ. ಇದೇ ಕಾರಣಕ್ಕೆ ಅವನ ಮನೆಯವರು ಅವನಿಗೆ ಬೇಗ ಮದುವೆ ಮಾಡಿದ್ರು. ಮದುವೆ ಆದ್ರೆ ಸರಿಹೋಗಬಹುದು ಅಂತ. ಸರಿಹೋಗೋದಿರ್ಲಿ, ಅವನ ಯೌವನನೇ ಮುಗಿದು ಹೋಗಿತ್ತು. ದಿನಾರಾತ್ರಿ ನನ್ ಕಮಲಕ್ಕೆ ಬೆಂಕಿ ಹಚ್ಚಿ ಅವನು ಸುಖನಿದ್ರೆಯಲ್ಲಿ ಮಲಗುತ್ತಿದ್ದ. ನಾನ್ ರಾತ್ರಿ ಇಡೀ ನಿದ್ದೆ ಬರದೆ ವಿಲವಿಲ ಅಂತ ಒದ್ದಾಡಿ ಕಾಲ ಕಳಿತಿದ್ದೆ. ಹೀಗೆ ಬರಬರತ್ತಾ ಅವನ ಶಕ್ತಿ ಕಳೆದುಕೊಳ್ಳುತ್ತಾ ಹೋದ. 6 ತಿಂಗಳಿನಲ್ಲೇ ಅವನು ಸತ್ಹೋದ. ಗಂಡ ತೀರ್ಕೊಂಡ ಮೇಲೆ ನನ್ ಇಬ್ರೂ ಅಣ್ಣಂದಿರು ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಬಂದರು. ಆದ್ರೆ ಈಗ ಇಬ್ರೂ ಬೇರೆ ಬೇರೆಯಾಗಿ ವಾಸ ಮಾಡ್ತಿದ್ರು. ಇಬ್ರ ಮನೆಗಳು ಹತ್ತಿರದಲ್ಲೇ ಇದ್ದವು. 2-3 ತಿಂಗಳು ಹೀಗೆ ಕಳೆಯಿತು. ಆದ್ರೆ ನನ್ ಒಳಗಿದ್ದ ಅಗ್ನಿ ನನ್ನನ್ನು ಸುಡಲು ಶುರು ಮಾಡಿತ್ತು. ಪ್ರತಿದಿನ ಅಣ್ಣಂದಿರು ಅತ್ತಿಗೆಯಂದಿರನ್ನು ಪ್ರೀತಿ ಮಾಡುವುದನ್ನ ನೋಡಿ ನನ್ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿತ್ತು. ಇಬ್ರೂ ಅತ್ತಿಗೆಯರು ನನ್ನ ಅಣ್ಣಂದಿರನ್ನ ತಮ್ಮ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಏನಾಯ್ತೋ ಏನೋ ಗೊತ್ತಿಲ್ಲ. ಬರಬರುತ್ತಾ ಇಬ್ರೂ ಅತ್ತಿಗೆಯರು ನನ್ ಮೇಲೆ ಕೋಪ ಮಾಡ್ಕೊಳ್ತಿದ್ರು. ನಾನವರ ಮೇಲೆ ಸಿಐಡಿ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಅವರ ಅನಿಸಿಕೆ. ಒಂದು ದಿನ ನನ್ನ ಹೆಸರಿನಲ್ಲಿ 10 ಲಕ್ಷ ಫಿಕ್ಸ್ ಡೆಪಾಸಿಟ್ ಇತ್ತು. ನಾನು ನನ್ನ ಹಳೆಯ ಮನೆಯಲ್ಲೇ ಇರೋಡಾಗಿ ತೀರ್ಮಾನ ಮಾಡಿದೆ. ನನಗೆ ತುಂಬಾ ದುಃಖ ಆಯಿತು. ಅಟ್ಟು ಮಾವನ ಮನೇನೂ ಇಲ್ಲ, ಇಟ್ಟು ತವರು ಮನೇನೂ ಇಲ್ಲ. ಆದ್ರೆ ನನ್ನ ಅಣ್ಣಂದಿರಿಗೆ ನಾನ್ ತೊಂದರೆ ಕೊಡಕ್ಕೆ ಇಷ್ಟಪಡದಿಲ್ಲ. ಅದಕ್ಕೆ ನಾನು ನಮ್ಮ ಹಳೆ ಮನೆಗೆ ಬಂದ್ಬಿಟ್ಟೆ. ಇದು ನಮ್ಮ ಅಪ್ಪ ಅಮ್ಮ ಕಟ್ಟಿಸಿದ್ದು. ನಾನು ಒಬ್ಬಳೇ ಆ ಮನೆಯಲ್ಲಿ ಇರ್ತಿದ್ದೆ. ಬೋರ್ ಆಗ್ತಿತ್ತು. ನಾನ್ ತುಂಬಾ ಇಂಗ್ಲಿಷ್ ಮೂವೀಸ್ ನೋಡ್ತಿದ್ದೆ. ಅದರಲ್ಲಿ ಬರೋ ಕೆಲವೊಂದು ಸೀನ್ಸ್ ನೋಡಿ ನನ್ ಒಳಗಡೆ ಏನೇನೋ ಆಗಿತ್ತು. ಎಷ್ಟು ಸಲ ಅಂತ ನಾನ್ ತಾನೇ ಸಹಿಸ್ಕೊಳ್ಳುದು. ಆವಾಗ ತಣ್ಣೀರಲ್ಲಿ ಸ್ನಾನ ಮಾಡಿ ಬಿಸಿ ತಣ್ಣಗೆ ಮಾಡ್ಕೊಳ್ತಿದ್ದೆ. ಅದೇ ಪ್ರಯೋಜನ ಏನೂ ಇಲ್ಲ. ನನ್ ಕೈಯಲ್ಲಿ ಹೂವನ್ನು ಸವರುತ್ತಾ ಸ್ವಲ್ಪ ನೆಮ್ಮದಿಯನ್ನು ಮಾಡಿಕೊಳ್ಳುವ ಪ್ರಯತ್ನ ಮಾಡಿದೆ. ಇದರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ತು. ಈಗ ಇದು ನನ್ನ ಪ್ರತಿದಿನದ ಅಭ್ಯಾಸ ಆಗೋಯಿತು. ಒಂದು ದಿನ ನಮ್ಮ ಅಜ್ಜಿಯ ಊರಿನಿಂದ ಮನೆ ಹತ್ರ ಒಬ್ಬ ಬಂದ. ಅವನನ್ನು ನೋಡಿದ ಕೂಡಲೇ ಗುರುತು ಹಿಡಿದೆ. ಅವನು ರಾಜೇಶ್ ಅಂತ. ನಾನು ಮತ್ತು ಅವನು ಇಬ್ರೂ ಒಂದೇ ಸ್ಕೂಲು ಮತ್ತೆ ಕಾಲೇಜಲ್ಲಿ ಓದಿದ್ದು. ಅವನು ನನಗಿಂತ 1 ವರ್ಷ ಸೀನಿಯರ್. ಅವನಿಗೆ ಇನ್ನೂ ಮದುವೆ ಆಗಿರ್ನಿಲ್ಲ. ಮತ್ತೆ ನಾವು ತುಂಬಾ ಹೊತ್ತು ಮಾತ್ನಾಡಿದ್ವಿ. ಮಾತಲ್ಲಿ ಗೊತ್ತಾಯ್ತು, ರಾಜೇಶ್ ಹಳ್ಳಿಯಿಂದ ಟೌನಿಗೆ 15-20 ದಿನಗಳಿಗೆ ಒಮ್ಮೆ ಬಂದು ಅವನ ಅಂಗಡಿಗೆ ಬೇಕಾದ ಸಾಮಾನು ತೆಗೆದುಕೊಂಡು ಹೋಗ್ತಾನೆ ಅಂತ. ಅವನು ಹಾಗೆ ಬಂದಾಗ 2-3 ದಿನ ಇಲ್ಲಿದ್ದು ಮತ್ತೆ ಊರಿಗೆ ಹೋಗ್ತಾನೆ ಅಂತ. ರಾತ್ರಿಯಲ್ಲಿ ಯಾವುದಾದ್ರೂ ಲಾಡ್ಜ್ನಲ್ಲಿ ಇಲ್ಲ ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಂಡು ದಿನವೆಲ್ಲ ಬಜಾರ್ ತಿರುಗಿ ಬೇಕಾದ ಸಾಮಾನ್ ಖರೀದಿ ಮಾಡ್ತಾನೆ ಅಂತ. ಆಗ ನಾನ್ ಹೇಳ್ದೆ, ಲಾಡ್ಜ್ ಗೆಸ್ಟ್ ಹೌಸ್ಗಳು ಯಾಕೆ, ಈ ಮನೆ ಇರೋದು ಯಾಕೆ ಅಂದೆ. ರಾಜೇಶ್ ಆಗ ಸ್ವಲ್ಪ ತಡಬಡಿಸುತ್ತಾ, ಆದ್ರೆ ಇಲ್ಲಿ ನೀನೊಬ್ಳೇ ಇರೋದು ಅಂದ. ನಾನವನಿಗೆ, ಅರೆ ನೀನೇನು ಡಾಕುನಾ, ಡಕಾಯ್ತನಾ,
ನಮ್ಮವರಿಗೆ ಹೇಳದೆ ದಾರಿಯಲ್ಲಿ ಹೋಗೋರಿಗೆ ಹೇಳಕ್ಕಾಗತ್ತಾ? ನೀನು ಒಂದೆರಡು ದಿನ ಇದ್ರೆ ನನಗೂ ಸ್ವಲ್ಪ ಬೇಜಾರ್ ಕಳಿಯುತ್ತೆ ಅಂದೆ. ಅದಕ್ಕೆ ಅವನು ಸರಿ ಅಂತ ಹೇಳಿದ. 1 ಗಂಟೆ ಮಾತುಕತೆ ನಂತರ ಅವನು ಬಜಾರಿಗೆ ಹೊರಟೋದ. ಸಾಯಂಕಾಲದಂಗೆ ಮನೆಗೆ ಬಂದ. ಅವನು ಬರುವಷ್ಟರಲ್ಲಿ ನಾನು ಅಡಿಗೆ ಮಾಡಿಟ್ಟಿದ್ದೆ. ತಿಂದು ಮಲಗಿದ್ದಾಗ ಯಾಕೋ ಒಂದು ರೀತಿ ಆಗ್ತಿತ್ತು. ಸರಿ ಅಂತ ಕೈಗಳನ್ನು ಕಮಲದ ಮೇಲೆ ಇಡುತ್ತಾ ನಿಧಾನಕ್ಕೆ ಅದನ್ನು ಅರಳಿಸುತ್ತಾ ಇರುವಾಗ ಯಾಕೋ ತಡೆಯಲಾಗದೆ ಶಬ್ದ ಮಾಡಿದೆ. ಹಾಗೆ ಬಾಯಿ ಮುಚ್ಕೊಂಡು ನಿಧಾನಕ್ಕೆ ಅರಳಿಸುತ್ತಾ ಆ ಸೌಂದರ್ಯವನ್ನು ಕಂಡು ಹಾಗೆ ನೆಮ್ಮದಿಯಿಂದ ಮಲಗಿದ್ದೆ. ಬಾಗಿಲ ಬಳಿ ನೆರಳು ಕಾಣಿಸಿದಂತೆ ಆಯಿತು. ಆ ಶಬ್ದಕ್ಕೆ ರಾಜೇಶ್ ಎದ್ದು ಬಂದನಾ ಅನಿಸಿರೋ ಯಾರೂ ಇಲ್ಲ, ನನ್ನ ಭ್ರಮೆ ಅಂದುಕೊಂಡು ಸುಮ್ಮನೆ ಮಲಗ್ದೆ. ಮತ್ತೆ ಅಲ್ಲೇ ನಡೆಯಾಡುವ ನೆರಳು. ಎದ್ದು ಹೋಗಿ ನೋಡಿದರೆ ರಾಜೇಶ್ ಅಲ್ಲೇ ನಿಂತಿದ್ದ. ಅವನು ನನ್ನನ್ನು ನೋಡ್ತಾ, ಏನ್ ಮಾಡ್ತಿದ್ಯಾ ಇಷ್ಟೊತ್ತಲ್ಲಿ ಶಬ್ದ ಬರುವಂಥದ್ದು ಎಂದು ಕೇರಿ ತಕ್ಷಣ ನಾನು ಹಾಗೆ ಕಣ್ಣು ಕೆಳಗೆ ನೋಡ್ತಾ ನಿಂತುಬಿಟ್ಟೆ. ಅಲ್ಲ, ನೀನ್ ಈ ರೀತಿ ಯಾಕ್ ಮಾಡ್ತಿದ್ಯಾ? ನಾನಿರ್ಬೇಕಾದ್ರೆ ನಿನಗೆ ಈ ರೀತಿ ಕಷ್ಟ ಬೇಕಾ ಅಂದ. ನಾನು ಬಿಟ್ಟ ಕಣ್ಣುಗಳಿಂದ ಅವನನ್ನು ನೋಡುತ್ತಾ ಗಾಬರಿಗೊಂಡೆ. ಮಾತಾಡೋಕೆ ಮಾತೇ ಬರ್ತಿರ್ಲಿಲ್ಲ. ಅವನು ನನ್ನನ್ನು ಹಿಡಿದುಕೊಂಡು ನನಗೆ ಧೈರ್ಯ ಹೇಳಲು ಶುರು ಮಾಡಿದ. ನಾನ್ ಸುಮ್ಮನೆ ಇದ್ದದ್ದನ್ನು ಕಂಡು ಒಳಗಡೆ ಬಂದವನೇ ತುಂಬಾ ದಿನದಿಂದ ತಿನ್ನದೇ ಇದ್ದ ಮಾವಿನ ಹಣ್ಣುಗಳನ್ನು ನೋಡಿ ಹಾಗೆ ಕಳೆದು ಹೋಗಿ ತಕ್ಷಣ ಅವನ್ನು ಕೈಯಲ್ಲಿ ಹಿಡಿದು ಚಪ್ಪರಿಸಿ ತಿನ್ನಕ್ಕೆ ಶುರು ಮಾಡಿದ. ಅಬ್ಬಬ್ಬಾ, ಅದೆಷ್ಟು ಹಸಿವಿನಲ್ಲಿದ್ದಾನೋ ಗೊತ್ತಿಲ್ಲ. ಆ ಹಣ್ಣುಗಳನ್ನು ಕವರಿ ತಿನ್ನುವ ಬರದಲ್ಲಿ ಜೋರಾಗಿ ಹಿಡಿದು ಪಚರಿ ಮಾಡುತ್ತಿದ್ದರೂ ಪರವಾಗಿಲ್ಲ, ಪಾಪ ಅವನ ಹಸಿವು ನೀಗಲಿ ಅಂತ ನೋಡ್ಕೊಂಡು ಸುಮ್ಮನೆ ಇದ್ದೆ. ಒಂದು ಮಾವಿನ ಹಣ್ಣನ್ನು ಕೈಯಲ್ಲಿ ಹಿಡಿದು ಇನ್ನೊಂದನ್ನು ತಿನ್ನುತ್ತಾ ಹಾಗೆ ಸ್ವಲ್ಪ ಕಳೆದ. ಅವನು ತಿನ್ನುತ್ತಿದ್ದರೆ ಅಲ್ಲೇ ಕಮಲ ನಿಧಾನವಾಗಿ ಅರಳುಬಿಡ್ತು. ಹಣ್ಣು ತಿಂದಿದ್ದು ಸಾಕಾಗಿ ಕಮಲ ಹೂವನ್ನು ನೋಡಿದವನೇ ನಿಧಾನಕ್ಕೆ ಅದರ ಹತ್ತಿರ ಬಂದು ಅದರ ಪರಿಮಳವನ್ನು ಈರಿ ಮುದುರಿಕೊಂಡಿದ್ದ ಕಮಲವನ್ನು ತನ್ನ ಕೈಯನ್ನು ಬಳಸಿ ನಿಧಾನಕ್ಕೆ ಸವರಿತಾ ಅರಳಿಸಲು ಪ್ರಯತ್ನಪಟ್ಟು ಯಶಸ್ವಿಯಾದನು. ಅವನು ಮಾವಿನ ಹಣ್ಣು ತಿನ್ನುವಷ್ಟರಲ್ಲಿ ಅದರಲ್ಲಿ 2 ಬಾರಿ ನೀರು ಬಂದಿದ್ದಂತೂ ಖಂಡಿತ. ಅರಳಿದ ಆ ಕಮಲವನ್ನು ನೋಡಿ ಅದರ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳುತ್ತಾ ಒಂದು ಕೈಯಲ್ಲಿ ಅದನ್ನು ಹಾಗೆ ಸವರುತ್ತಾ ಮತ್ತೊಂದು ಕೈಯಲ್ಲಿ ಮಾವಿನ ಹಣ್ಣು ಹಿಡಿದು ತಿನ್ನುತ್ತಿದ್ದ. ಮಾತೆ ಹಾಗೆ ಮಲುಕೊಂಡು ಎಲ್ಲಾ ಮುಗಿಯುವಷ್ಟರಲ್ಲಿ ಮಧ್ಯರಾತ್ರಿ 2 ಗಂಟೆ ಆಗೋಗಿತ್ತು. ನಾನಂತೂ ಅಂದು ಭೂಮಿಯ ಮೇಲೆ ಬಿಟ್ಟು ಬೇರೆ ಲೋಕದಲ್ಲಿದ್ದೆ. ರಾಜೇಶ್ ಕೂಡ ತುಂಬಾನೇ ಶ್ರಮಜೀವಿ. ತುಂಬಾನೇ ಕಷ್ಟಪಟ್ಟು ಎಲ್ಲಾ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ. ಅದನ್ನು ಕಂಡು ನನಗೆ ತುಂಬಾನೇ ತೃಪ್ತಿಯಾಗಿ ಕಣ್ಣಲ್ಲಿ ಆನಂದ ಬಾಷ್ಪ ಬಂದು ಅತ್ಬಿಟ್ಟೆ. ಪಲ್ಲವಿ, ಅಳಬೇಡ. ನಾನ್ ನಿನ್ನನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೀನಿ. ನೀನು ನನ್ನನ್ನು ಮದುವೆ ಆಗುತ್ತೀಯಾ ಎಂದು ಅವನು ಹೇಳಿದ ತಕ್ಷಣ ನಾನು ಜೋರಾಗಿ ಅಳುತ್ತಾ ಆಗುತ್ತೇನೆ ಎಂದು ಹೇಳಿದೆ. ನಂತರ ಅವನು ಅವರ ಮನೆಯವರನ್ನು ಒಪ್ಪಿಸಿ ನಾವಿಬ್ರೂ ಮದುವೆಯಾದ್ವಿ. ಈಗ ನಾವಿಬ್ರೂ ನಮ್ಮ ಜೀವನವನ್ನು ಸುಖಮಯವಾಗಿ ಪ್ರೀತಿಯಿಂದ ಕಳೆಯುತ್ತಿದ್ದೇವೆ. ಧನ್ಯವಾದಗಳು. ಸ್ನೇಹಿತರೆ, ಇದೊಂದು ಕೇವಲ ಕಾಲ್ಪನಿಕ ಕಥೆಯಾಗಿದ್ದು ಮತ್ತು ಕೇವಲ ಮನೋರಂಜನೆಗಾಗಿ ತಯಾರಾಗಿದೆ. ಈ ಕಥೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇನ್ನಷ್ಟು ಕಾಲ್ಪನಿಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.